ಇರಾನ್ ಕ್ಷಿಪಣಿ ದಾಳಿಗೆ ಮತ್ತೊಬ್ಬ ಭಾರತೀಯ ಬಲಿಯಾಗಿದ್ದಾನೆ. ಕುವೈತ್ನಲ್ಲಿ ಈ ನೀರು ಮತ್ತು ವಿದ್ಯುತ್ ಈ ಘಟಕಕ್ಕೆ ದಾಳಿಯಾಯಿತು. ಆ ದಾಳಿ ಸಂದರ್ಭದಲ್ಲಿ ಭಾರತೀಯ ಮೂಲದ ಕಾರ್ಮಿಕ ಒಬ್ಬ ಸಾವನ್ನಪ್ಪಿದ. ಅದು ಈ ಉಪ್ಪು ನೀರನ್ನು ಸಿಹಿ ನೀರನ್ನಾಗಿ ಪರಿವರ್ತನೆ ಮಾಡುವಂಥ ಘಟಕ ಅದು. ಅದರ ಮೇಲೆ ದಾಳಿಯಾದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಬ್ಬ ಕೆಲಸಗಾರ ಮೂಲತಃ ಭಾರತದವನು, ಒಬ್ಬ ಭಾರತೀಯ ಸಾವನ್ನಪ್ಪಿದ್ದಾನೆ. ಇಲ್ಲಿ ತನಕ 9 ಜನ ಸಾವನ್ನಪ್ಪಿದ್ದಾರೆ ಯುದ್ಧಕ್ಕೆ. ಭಾರತೀಯರು 9 ಮಂದಿ ಭಾರತೀಯರು ಸತ್ತಿರುವಂಥದ್ದು. ನೋಡಿ, ಇಲ್ಲೆಲ್ಲ ಡಿಪೆಂಡ್ ಆಗಿರುವಂಥದ್ದು. ಇಲ್ಲಿ ಸಿಹಿ ನೀರು ಸಿಗಲ್ಲ. ನೀವು ಈ ಸಮುದ್ರದ ನೀರನ್ನೇ ಸಿಹಿ ನೀರನ್ನಾಗಿ ಪರಿವರ್ತನೆ ಮಾಡಬೇಕು. ಅಂಥ ಘಟಕಗಳಲ್ಲಿ ಸರ್ವೇ ಸಾಮಾನ್ಯ. ಇರಾನ್ ಮೊದಲಿಂದನೂ ಹೇಳ್ತಾ ಇತ್ತು, ಇದೇ ರೀತಿ ನೀವೇನಾದರೂ ನಿಮ್ಮ ನೆಲದಿಂದ ದಾಳಿ ಮಾಡ್ತೀರಿ ನಮ್ಮ ಮೇಲೆ ಅನ್ನೋದಾದರೆ ನಿಮ್ಮ ನೀರಿನ ಘಟಕಗಳನ್ನೇ ಟಾರ್ಗೆಟ್ ಮಾಡಿ ನಾವು ಹೊಡಿತೀವಿ ಅಂತ. ಈಗ ಅದನ್ನೇ ಮಾಡಿರೋದು. ನೇರವಾಗಿ ಈ ನೀರನ್ನು ಪರಿವರ್ತಿಸುವಂಥ, ಸಿಹಿ ನೀರನ್ನಾಗಿ ಪರಿವರ್ತಿಸುವಂಥ ಘಟಕ ಇತ್ತಲ್ಲ, ಅದರ ಮೇಲೆ ದಾಳಿ ಆಯಿತು. ಆ ದಾಳಿ ಆದಂಥ ಸಂದರ್ಭದಲ್ಲಿ ಒಬ್ಬ ಭಾರತೀಯ ಸಾವನ್ನಪ್ಪಿದ್ದಾನೆ. ಇನ್ನು ಈ ಖಾರ್ಗ್ ದ್ವೀಪ, ಇದರ ಮೇಲೆ ಇರಾನ್ ಕಣ್ಣಿಟ್ಟಿದೆ. ಮುಖ್ಯವಾದಂಥ ರಫ್ತು ಕೇಂದ್ರ ಇದು. ಇಲ್ಲಿಂದಲೇ ತೈಲ ರಫ್ತಾಗೋದು. ಪ್ರಮುಖವಾದಂಥ ಜಲಸಂಧಿ ಇದು. ಇದನ್ನು ವಶಪಡಿಸಿಕೊಳ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಏಕೆಂದರೆ ಬಹುತೇಕ ರಫ್ತುಗಳು, ತೈಲ ರಫ್ತು ಇದೇ ಮಾರ್ಗದಲ್ಲೇ ಆಗೋದು. ಹೀಗಾಗಿ ಸಂಘರ್ಷ ಜಾಸ್ತಿ ಆಗಬಹುದು. ಅದಕ್ಕೋಸ್ಕರ ಇದನ್ನು ವಶಪಡಿಸ್ಕೋತೀವಿ. ಈ ರೀತಿ ಏನಾದರೂ ಆಯಿತು ಅಂತಂದರೆ ಸಂಘರ್ಷ ಮತ್ತಷ್ಟು ಜಾಸ್ತಿ ಆಗುತ್ತೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ವಿಶ್ವ ಇಂಧನ ಮಾರುಕಟ್ಟೆಯನ್ನು ತೀವ್ರ ಸಂಕಷ್ಟಕ್ಕೆ ತಳ್ಳಬಹುದು ಈ ರೀತಿ ಏನಾದರೂ ಆದರೆ. ಖಾರ್ಗ್ ಜಲಸಂಧಿ ಮೇಲೇ ಟ್ರಂಪ್ ಕಣ್ಣಿಟ್ಟಿದ್ದಾರೆ. ಜಲಸಂಧಿ ವಶಪಡಿಸ್ಕೊಳ್ತೀವಿ ಅಂತ ಕೂಡ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇರಾನ್ನ ತೈಲ ಖರೀದಿ ನನ್ನ ಕೆಲಸ ಅಂತ ಕೂಡ ದರ್ಪ ತೋರಿಸಿರೋದು. ಇರಾನ್ನಿಂದಲೇ ತೈಲ ಖರೀದಿ ಮಾಡ್ತೀವಿ ಅಂತ ಕೂಡ ಹೇಳಿರೋದು. ನೋಡಿ ಹೆಂಗಿದೆ ಇದರ ಉದ್ದೇಶ, ಈಗ ಸ್ಪಷ್ಟವಾಯಿತು ಅಂತ ಅರ್ಥ. ಇರಾನ್ ತೈಲ ಖರೀದಿ ಮಾಡೋದು ನನ್ನ ನೆಚ್ಚಿನ ಕೆಲಸ ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ. ಅಂದರೆ ಇವರು ಯಾರ್ಯಾರ ಮೇಲೆ ಕಣ್ಣಿಡ್ತಾರಲ್ಲ, ಯಾವ್ಯಾವ ರಾಷ್ಟ್ರಗಳನ್ನು ಒಂದು ಲೆಕ್ಕದಲ್ಲಿ ಸುಡುಗಾಡು ಮಾಡಿಬಿಡ್ತಾರೆ ನೋಡಿ, ಮರುಭೂಮಿ ಮಾಡಿಬಿಡ್ತಾರಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಏನಾದರೂ ಒಂದು ಲಾಭದ ದೃಷ್ಟಿಯಲ್ಲಿ ಇಟ್ಕೊಂಡೇ ಮಾಡೋದು. ಈ ಯುದ್ಧ ಮಾಡೋದು ಕೂಡ ಅದೇನೇ. ಯುದ್ಧ ಮಾಡೋದು ಕೂಡ ಇವ್ರಿಗೊಂಥರ ವ್ಯಾಪಾರವೇ. ಎಷ್ಟೊಂದು ಶಸ್ತ್ರಾಸ್ತ್ರಗಳು, 8 ಜನರ ಪ್ರಾಣ ಹೋಗುತ್ತೆ, ಪ್ರಶ್ನೆ ಬೇರೆ. ಆ ಶಸ್ತ್ರಾಸ್ತ್ರಗಳ ಪರೀಕ್ಷೆ ಆಗೋದು ಹೆಂಗೆ? ಇದು ಅಮೆರಿಕ ಏನಾದರೂ ಮಾತಾಡುತ್ತೆ ಅಂತಂದರೆ ಅಲ್ಲಿ ವ್ಯವಹಾರ ಇದೆ ಅಂತ ಅರ್ಥ. ಲಾಭ ನಷ್ಟದ ಲೆಕ್ಕಾಚಾರ ಇದೆ ಅಂತ ಅರ್ಥ. ಅಮೆರಿಕ ಒಂದು ಹೆಜ್ಜೆ ಇಡುತ್ತೆ ಅಂತಂತಂದರೆ ಲಾಭ ನಷ್ಟದ ಲೆಕ್ಕಾಚಾರ ಇದೆ ಅಂತ ಅರ್ಥ. ಅಮೆರಿಕ ಯಾರಿಗಾದ್ರೂ ನನ್ನ ಮಿತ್ರ ಅಂತ ಕೈ ಚಾಚಿತು ಅಂತಂತಂದರೆ ಅಲ್ಲೇನೋ ದೊಡ್ಡದೇ ಇದೆ ಅಂತ ಅರ್ಥ. ಅಮೆರಿಕ ಏನಾದರೂ ದ್ವೇಷ ಮಾಡ್ತು ಅಂತ ತಿಳ್ಕೊಳ್ಳಿ, ಅದ್ರ ಹಿಂದೆ ಭಯಂಕರ ದೊಡ್ಡದಾದಂಥ ಒಂದು ಉದ್ದೇಶ ಇರುತ್ತೆ. ಭಯಂಕರ ದೊಡ್ಡದಿರುತ್ತೆ ಆ ಉದ್ದೇಶ. ಯಾವ್ಯಾವ ರಾಷ್ಟ್ರಗಳನ್ನು ಇವರು ಬೆನ್ನು ಹತ್ತಿದ್ರು ಅವೆಲ್ಲ ರಾಷ್ಟ್ರಗಳು ಮರುಭೂಮಿಗಳಾಗ್ಬಿಟ್ವು, ಸುಡುಗಾಡಾಗೋಗ್ಬಿಡ್ತು. ಪಕ್ಕದಲ್ಲಿ ಇರಾಕ್ ನೋಡಿ, ಆ ಕಡೆ ಸಿರಿಯಾ ನೋಡಿ, ವೆನಿಜುವೆಲಾ ನೋಡಿ, ಇಂಥ ಕಥೆ ಇವ್ರದ್ದು. ಎಲ್ಲೆಲ್ಲಿ ಹೋಗ್ತಾರಲ್ಲ ಸಹಾಯಕ್ಕೆ ಅಂತ ಅಲ್ಲೆಲ್ಲ ಭದ್ರವಾಗಿ ನೆಲೆ ಊರಿಬಿಡ್ತಾರೆ. ಈ ವಸಾಹತುಶಾಹಿ ಅನ್ನೋದನ್ನು ನಾವು ಹೇಳ್ತೀವಲ್ಲ, ಅದನ್ನು ತುಂಬ ಸ್ಪಷ್ಟವಾಗಿ ಮುಂದುವರಿಸ್ತಿರೋರು ಇವರನ್ನೇ. ಇನ್ನು ಮೊಜ್ತಬಾ ಖಮನೈ ಹತ್ಯೆ ಆಗಿದ್ದಾರಾ? ಊಹಾಪೋಹಗಳ ಮಧ್ಯೆ ಈ ಸಂಗತಿ ಕೂಡ ಹರಿದಾಡ್ತಾ ಇದೆ. ಯಾಕಂದರೆ ಮೊಜ್ತಬಾ ಖಮನೈ ಅವರು ಸರ್ವಾಧಿಕಾರಿ ಆಗಿ ನೇಮಕ ಆದ ಮೇಲಿಂದ ಇಲ್ಲಿ ತನಕ ಅವರು ಕಂಡಿಲ್ಲ. ಧಾರ್ಮಿಕ ನಾಯಕತ್ವಕ್ಕೆ ಅವರು ಧನ್ಯವಾದ ಹೇಳಿದ್ರಂತೆ. ಹಿಂಗಾಗೇನು ಅಂದರೆ ನನಗೆಲ್ಲೋ ಅನುಮಾನ ಇದೆ. ಹಿಂದೂ ಕೂಡ ಟ್ರಂಪ್ ಇದೇ ಮಾತನ್ನು ಹೇಳಿದರು. ಅದ್ಯಾವುದೋ 2ನೇ ಹಂತದ ನಾಯಕ ಅಂತೆ. 2ನೇ ಹಂತದ ನಾಯಕರೆಲ್ಲರೂ ಸಾಲ ಸತ್ತಿದ್ದಾರೆ. ಇನ್ನು ಯಾರೋ ಹೊಸಬರು ಬಂದಿದ್ದಾರೆ ಅಂತ. ಅವ್ರು ಬಂದಾಗಿಂದ ಕಂಡಿಲ್ಲ, ಅವರು ನೋಡಿಲ್ಲ, ಅವರು ಬದುಕಿದಾರೋ ಸತ್ತಿದಾರೋ ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ಗೊತ್ತಿಲ್ಲ. ಸೊ ಇನ್ನು ಇದೆಲ್ಲದರ ಜೊತೆಗೆ ಧಾರ್ಮಿಕ ನಾಯಕತ್ವಕ್ಕೆ ಧನ್ಯವಾದ ಹೇಳಿರೋದು, ಇದನ್ನೆಲ್ಲವನ್ನು ಕೂಡ ಉಲ್ಲೇಖಿಸಿ ಟ್ರಂಪ್ ಹೇಳ್ತಾರೆ ಅವರು ನಿಧನರಾಗಿದ್ದಾರೆ. ಇರಾನ್ನ ಸುಪ್ರೀಂ ಲೀಡರ್
ಮುಜ್ತಬಾ ಖಮನೈ ಸತ್ತಿದ್ದಾರೆ ಅಂತ ಲೆಕ್ಕ ಹಾಕೊಳ್ಳಿ. ಇದು ಕೇವಲ ವದಂತಿ ಇತ್ತು. ಈಗ ಅಮೆರಿಕ ಅಧ್ಯಕ್ಷರೇ ಮಾತನ್ನು ಹೇಳ್ತಾ ಇದ್ದಾರೆ. ಖಮನೈ ನಿಧನರಾಗಿದ್ದಾರೆ ಎನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಇನ್ನು